ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಾವು ಹೊಸ ಜರ್ನಿನ ಇವಾಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾಧಾರಣವಾಗಿ ನಾವು ಯುಗಾದಿ ಹಬ್ಬದ ಮಾರನೇ ದಿನ ಎಲ್ಲಾನ ಪುಣ್ಯಕ್ಷೇತ್ರಗಳಿಗೆ ಹೋಗುವ ಒಂದು ವಾಡಿಕೆ ಇದೆ. ಅದೇ ರೀತಿ ಈ ವರ್ಷ ಕೂಡ ನಾವು ಯುಗಾದಿ ಹಬ್ಬದ ನಂತರ ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ನಮ್ಮಲ್ಲಿ ಒಂದು ಪ್ರತೀತಿ ಇದೆ. ಯುಗಾದಿ ಹಬ್ಬದ ದಿನ ನಾವು ನವಗ್ರಹದ ಪೂಜೆಯನ್ನು ಮಾಡ್ತೀವಿ. ಈ ನವಗ್ರಹದ ಪೂಜೆ ಏನಕ್ಕೆ ಮಾಡ್ತೀವಿ ಅಂದರೆ, ನಮಗೆ ಈ ವರ್ಷ ಪೂರ್ತಿ ಎಲ್ಲ ಗ್ರಹಗಳ ಅನುಗ್ರಹ ಇರಲಿ ಅಂತ ನವಗ್ರಹಗಳ ಪೂಜೆ ಮಾಡ್ತೀವಿ. ಹಾಗೆ ನವಧಾನ್ಯಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಈ ನವಧಾನ್ಯಗಳನ್ನು ನಾವು ಮುಂದೆ ದೇವಸ್ಥಾನಗಳಿಗೆ ದಾನವಾಗಿ ಕೊಡ್ತೀವಿ. ಅದೇ ರೀತಿ ಈ ಬಾರಿ ನಾವೇನು ಅಂದ್ಕೊಂಡ್ವಿ ಅಂದರೆ, ಹೇಗಿದ್ರೂ ನವಗ್ರಹ ಪೂಜೆ ಮಾಡ್ತೀವಲ್ಲ, ಅದಾದ ನಂತರ ಈ ನವಧಾನ್ಯಗಳನ್ನ ನಾವು ನವಗ್ರಹ ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದರಂತೆ ಕುಂಭಕೋಣಂಗೆ ಹೋಗಿ, ಕುಂಭಕೋಣಂ ಸುತ್ತ ಸಾಕಷ್ಟು ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳನ್ನ ವೀಕ್ಷಣೆ ಮಾಡಿಕೊಂಡು ಹಾಗೆ ನವಗ್ರಹ ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈಗ ನಾವು ಪ್ರಸ್ತುತ 12 ಜನ ಟ್ರೈನ್ನಲ್ಲಿ ಕುಂಭಕೋಣಂಗೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಈಗ ಮಧ್ಯಾಹ್ನ 3 ಗಂಟೆ ಆಗಿದೆ. ನಮಗೆ 3:45 ತುಮಕೂರಿನಿಂದ ಬೆಂಗಳೂರಿಗೆ ವಿಶ್ವಮಾನವ ಎಕ್ಸ್ಪ್ರೆಸ್ ಇದೆ. ಅದರಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಸಾಯಂಕಾಲ 7 ಗಂಟೆಗೆ ನಮಗೆ ಮೈಸೂರು ಕಡಲೂರು ಎಕ್ಸ್ಪ್ರೆಸ್ ಇದೆ. ಆ ಟ್ರೈನಲ್ಲಿ ನಾವು ಕುಂಭಕೋಣಂನ ತಲುಪಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಜನಕ್ಕೆ ತಿಳಿದಿರೋದಿಲ್ಲ, ಕುಂಭಕೋಣಂ ಸುತ್ತಮುತ್ತ ನವಗ್ರಹಗಳಿಗೆ ವಿಶೇಷವಾದ ಸ್ಥಾನ ಇದೆ ಅಂತ ಹೇಳ್ಬೋದು. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಗ್ರಹದ ಸ್ಥಾನಗಳಿದೆ. ಯಾರು ಈ ನವಗ್ರಹ ದೇವಸ್ಥಾನಗಳ ದರ್ಶನ ಮಾಡ್ತಾರೋ ಅವರಿಗೆ ಯಾವುದೇ ಗ್ರಹದ ದೋಷಗಳಿದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ತುಂಬಾ ವಿಶೇಷವಾದ ದೇವಸ್ಥಾನಗಳು ಅಂತ ಹೇಳ್ಬೋದು. ನೀವೇನಾದರೂ ಟ್ರೈನಲ್ಲಿ ಹೋದರೆ ಹೇಗೆ ಹೋಗಬೇಕು, ಹಾಗೆ ನೀವೇನಾದರೂ 2-3 ಜನ ಈ ಥರ ನೀವು ಸಪ್ರೇಟಾಗಿ ಹೋದರೆ ಏನು ಮಾಡಬೇಕು, ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಫಸ್ಟು ನಾವು ನಿಮಗೆ ಕುಂಭಕೋಣಂಗೆ ಹೇಗೆ ತಲುಪಬೇಕು ಅನ್ನೋ ಈ ವಿಡಿಯೋದಲ್ಲಿ ನೋಡೋಣಂತೆ. ಅದಾದ ನಂತರ ನಮಗೆ ಕುಂಭಕೋಣಂನಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ. ಅದರಲ್ಲಿ ಐರಾವತೇಶ್ವರ ದೇವಸ್ಥಾನ ಆಗಿರ್ಬೋದು, ಆದಿಕುಂಬೇಶ್ವರ ದೇವಸ್ಥಾನ ಆಗಿರ್ಬೋದು, ಹಾಗೆ ಚಕ್ರಪಾಣಿ, ಸಾರಂಗಪಾಣಿ, ಈ ಥರ ತುಂಬಾ ದೇವಸ್ಥಾನಗಳಿದೆ. ಅದ್ರ ಜೊತೆಗೆ ನಮಗೆ ಕುಂಭಕೋಣಂ ಸುತ್ತಮುತ್ತ ಕೆಲವು ದೇವಸ್ಥಾನಗಳಿದೆ. ಅದ್ರ ಜೊತೆಗೆ ನವಗ್ರಹ ದೇವಸ್ಥಾನಗಳಿದೆ. ಎಷ್ಟೆಲ್ಲ ಕವರ್ ಮಾಡ್ಬೋದು ಅಂತ ನೋಡೋಣಂತೆ. ಬನ್ನಿ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗೋಣಂತೆ. ತುಮಕೂರು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಟ್ರೈನ್ನ ಹತ್ಕೊಳ್ಬೇಕಾಗತ್ತೆ. ಬನ್ನಿ ಹೋಗೋಣ. ಪ್ರಸ್ತುತ ಈಗ ನಾವು ತುಮಕೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಈಗ 3:15 ಆಗಿದೆ. 3:45ಗೆ ನಮಗೆ ಟ್ರೈನ್ ಬರುತ್ತೆ ಇಲ್ಲಿಂದ. ನಮಗೆ ತುಮಕೂರಿನಿಂದ ಬೆಂಗಳೂರಿಗೆ ಹೋಗೋದಕ್ಕೆ 55 ರೂಪಾಯಿ ಆಗಿರುತ್ತೆ. ನಾವು 12 ಜನ ಹೋಗ್ತಿರೋದು. ಎಲ್ಲರೂ ಬೆಂಗಳೂರಿನಲ್ಲಿ ಅಸೆಂಬಲ್ ಆಗ್ತೀವಿ. ಬೆಂಗಳೂರಿನಿಂದ ಮತ್ತೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಈ ಟ್ರಿಪ್ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಬ್ಬ ಇರೋ ಕಾರಣ ರೈಲ್ವೆ ಸ್ಟೇಷನ್ ಫುಲ್ಲು ಖಾಲಿ ಇದೆ. ನಾನು ಇಷ್ಟು ಖಾಲಿ ಯಾವತ್ತೂ ನೋಡಿರಲಿಲ್ಲ ತುಮಕೂರು ರೈಲ್ವೆ ಸ್ಟೇಷನ್. ಯುಗಾದಿ ಹಬ್ಬ ಅನಿಸುತ್ತಲ್ಲ, ಅದಕ್ಕೆ ತುಂಬಾ ಖಾಲಿ ಇದೆ. ನಾವು ಕುಂಭಕೋಣಂಗೆ ಹೋಗ್ತಿರೋದು ಮೈಸೂರು ಕಡಲೂರು ಎಕ್ಸ್ಪ್ರೆಸ್ ಅಂತ. ಈ ಟ್ರೈನಲ್ಲಿ ನಾವು ಬೆಂಗಳೂರಿನಲ್ಲಿ ಬೋರ್ಡ್ ಮಾಡ್ತಾ ಇದ್ದೀವಿ. ಸುಮಾರು 10:15 ಗಂಟೆ ಜರ್ನಿ ಆಗಿರುತ್ತೆ. ಸಾಯಂಕಾಲ 7 ಗಂಟೆಗೆ ನಾವು ಬೆಂಗಳೂರನ್ನ ಬಿಟ್ಟರೆ ನಾವು ಕುಂಭಕೋಣಂ ತಲುಪಷ್ಟೊತ್ತಿಗೆ ಬೆಳಗಿನ ಜಾವ 5:15 ಆಗಿರುತ್ತೆ. ಸುಮಾರು 4:15 ಮೈಸೂರಿನಿಂದ ಹೊರಡುತ್ತೆ. ಹಾಗಾಗಿ ನೀವು ಮೈಸೂರಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಡೈರೆಕ್ಟಾಗಿ ನೀವು ಮೈಸೂರಿಂದನೇ ಬೋರ್ಡ್ ಮಾಡ್ಬೋದಾಗಿರುತ್ತೆ. ಇನ್ನು ಬೇರೆ ಸ್ಥಳಗಳಿಂದ ಆದರೆ ನೀವು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಬೋರ್ಡ್ ಮಾಡ್ಬೋದಾಗಿರುತ್ತೆ ಕುಂಭಕೋಣಂಗೆ ಹೋಗೋದಕ್ಕೆ. ಇನ್ನು ನೀವೇನಾದರೂ ಸ್ಲೀಪರ್ ಕ್ಲಾಸಲ್ಲಿ ಹೋಗಬೇಕು ಅಂದರೆ ಸ್ಲೀಪರ್ ಕ್ಲಾಸ್ನಲ್ಲಿ 300 ರೂಪಾಯಿ ಆಗಿರುತ್ತೆ. ಅದೇ ನೀವೇನಾದ್ರೂ 3 ಟೈರ್ ಎ ಸಿ ನಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ 900 ರೂಪಾಯಿ ಆಗುತ್ತೆ. ಅದೇ 2 ಟೈರ್ ಎ ಸಿ ಬಂದ್ಬಿಟ್ಟು ನಮಗೆ 1250 ರೂಪಾಯಿ ಆಗಿರುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಬೇಕಿದ್ರು ಅದ್ರಲ್ಲಿ ಹೋಗ್ಬೋದಾಗಿರುತ್ತೆ. ಈಗ ವಿಶ್ವಮಾನವ ಎಕ್ಸ್ಪ್ರೆಸ್ನ ಹತ್ತಿದ್ದೀವಿ. ಈ ಟ್ರೈನು ನಮಗೆ ಬೆಳಗಾವಿಯಿಂದ ಮೈಸೂರಿಗೆ ಹೋಗೋ ಟ್ರೈನ್ ಆಗಿರುತ್ತೆ. ಇದರಲ್ಲಿ ನಮಗೆ ಎಲ್ಲ ಸಿಟ್ಟಿಂಗ್ ಇರುತ್ತೆ. ಹಾಗೆ ಒಂದು ಎ ಸಿ ಕೋಚ್ ಇದೆ, ಹಾಗೆ 3 ರಿಸರ್ವ್ಡ್ ಕೋಚ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಜನರಲ್. ಫುಲ್ಲು ಖಾಲಿನೇ ಇದೆ ಟ್ರೈನ್ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಹಬ್ಬ ಅಲ್ವಾ, ಯಾರು ಅಷ್ಟೊಂದು ಜನ ಕಾಣ್ತಾ ಇಲ್ಲ. ಈ ಟ್ರೈನ್ ಹತ್ಕೊಂಡ್ರೆ ನಮಗೆ 1.5 ಗಂಟೆಯಿಂದ 2 ಗಂಟೆ ಆಗುತ್ತೆ ಜರ್ನಿ. ಈಗ ನಾವು ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ. ಮೆಜೆಸ್ಟಿಕ್ನಲ್ಲಿ ನೆಕ್ಸ್ಟ್ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗೆ ಆಲ್ಮೋಸ್ಟ್ 1.25 ಗಂಟೆ ಟೈಮ್ ಸಿಕ್ಕಿದೆ. ನಮಗೆ ವಿಶ್ವಮಾನವ ಎಕ್ಸ್ಪ್ರೆಸ್ ಆನ್ ಟೈಮ್ಗೆ ಬಂತು. ಹಾಗಾಗಿ ನಮಗೇನೂ ಇಶ್ಯೂ ಆಗಲಿಲ್ಲ. 5:45ಗೆ ಕರೆಕ್ಟಾಗಿ ನಾವು ಮೆಜೆಸ್ಟಿಕ್ನ ತಲುಪಿದ್ದೀವಿ. ಈಗ ನಮಗೆ ಮುಂದಿನ ಟ್ರೈನ್ ಬಂದುಬಿಟ್ಟು 7 ಗಂಟೆಗಿದೆ. ನಾವು 3rd ಟೈರ್ ಎ ಸಿನಲ್ಲಿ ಹೋಗ್ತಾ ಇದ್ದೀವಿ. 3 ಟೈರ್ ಎ ಸಿನಲ್ಲಿ ನಾವು ಯಾಕೆ ಜನರಲಾಗಿ ಪ್ರಿಫರ್ ಮಾಡ್ತೀವಿ ಅಂದರೆ, ಅಲ್ಲಿ ನಮಗೆ ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು ಸಂಪೂರ್ಣವಾಗಿ ಎಲ್ಲ ಕೊಡ್ತಾರೆ. ತುಂಬಾ ಕಂಫರ್ಟ್ ಇರುತ್ತೆ. ಎಲ್ಲ ರಿಲೇಟಿವ್ಸ್ ಆಲ್ರೆಡಿ ಅಸೆಂಬಲ್ ಆಗಿದ್ದೀವಿ ಇವಾಗ. ಹಾಯ್ 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 ಹಾಯ್.
ಈಗ ತಾನೇ ನಾವು ಟ್ರೈನ್ ಹತ್ತಿದ್ದೀವಿ. 10 ಮಿನಿಟ್ಸ್ ಡಿಲೇ ಆಯಿತು ಟ್ರೈನು. ಎಲ್ಲರಿಗೂ ಒಂದೇ ಕೋಚ್ನಲ್ಲಿ ಸಿಕ್ಕಿದೆ. ಈಗ ತಾನೇ ನಮ್ಮ ಟ್ರೈನ್ ಹೊರಟಿದೆ, ಆನ್ ಟೈಮಿಗೆ ಕರೆಕ್ಟಾಗಿ ಹೊರಟಿದೆ. ನೋಡೋಣ ಎಷ್ಟೊತ್ತಿಗೆ ಕುಂಭಕೋಣಂನ ರೀಚ್ ಆಗುತ್ತೆ ಅಂತ. ಈಗ ಮೆಜೆಸ್ಟಿಕ್ ಬಿಟ್ಟಿದೆ ಟ್ರೈನು. ಬೆಂಗಳೂರು ಮೆಜೆಸ್ಟಿಕ್ ಆದ ನಂತರ ನಮಗೆ ಕಂಟೋನ್ಮೆಂಟ್ ಸಿಗುತ್ತೆ. ಇದು ಯಾವ ರೂಟಲ್ಲಿ ಹೋಗುತ್ತೆ ಅಂದರೆ ನಮಗೆ ತಿರುಚರಾಪಳ್ಳಿ ಸಿಗುತ್ತೆ, ಅದಾದ ನಂತರ ತಂಜಾವೂರು ಸಿಗುತ್ತೆ, ಅದಾದಮೇಲೆ ಕುಂಭಕೋಣಂ ಸಿಗುತ್ತೆ. ಕುಂಭಕೋಣಮಿಂದ ಚಿದಂಬರಂಗೆ ಹೋಗುತ್ತೆ, ಚಿದಂಬರಮಿಂದ ಕಡಲೂರ್ಗೆ ಹೋಗುತ್ತೆ. ಹೆಚ್ಚು ಕಮ್ಮಿ ಹೇಗೆ ಹೋಗುತ್ತೆ ಅಂದರೆ ಕಾವೇರಿ ನದಿ ಹೇಗೆ ಹರ್ಕೊಂಡು ಹೋಗುತ್ತೋ ಅದೇ ಥರನೇ ಈ ಟ್ರೈನ್ ಕೂಡ ಹೋಗುತ್ತೆ ಅಂತ ಹೇಳ್ಬೋದು. ಕಡಲೂರಲ್ಲೇ ನಮಗೆ ಬಂಗಾಳ ಕೊಲ್ಲಿಯಲ್ಲಿ ಕಾವೇರಿ ನದಿ ಸಂಗಮ ಆಗೋದು. ಹಾಗಾಗಿ ಕಾವೇರಿ ನದಿ ಯಾವ ದಾರಿನಲ್ಲಿ ನಡೆಯುತ್ತೋ ಅದೇ ದಾರಿನಲ್ಲಿ ನಮಗೆ ಈ ಟ್ರೈನ್ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಸ್ಟಾಪ್ ಬಂದುಬಿಟ್ಟು ನಮಗೆ ಹೊಸೂರಿನಲ್ಲಿ ನಿಲ್ಲಿಸುತ್ತೆ. ಆಲ್ಮೋಸ್ಟ್ ಈ ಕೋಚ್ ಪೂರ್ತಿ ಕಂಪ್ಲೀಟಾಗಿ ಬುಕ್ ಆಗೋಗಿದೆ ಅಂತ ಹೇಳ್ಬೋದು. ಇಲ್ಲಿ ಹೇಗಿರುತ್ತೆ ಅಂದರೆ 3+3 ಇರುತ್ತೆ. ಒಂದು ಸೈಡ್ನಲ್ಲಿ 3, ಇನ್ನೊಂದು ಸೈಡ್ನಲ್ಲಿ 3, ಹಾಗೆ 2 3+3+2 ಫಾರ್ಮ್ಯಾಟಲ್ಲಿರುತ್ತೆ. 3 ಟೈರ್ AC ಅಂದರೆ. ಹಾಗೆ ಇದರಲ್ಲಿ ಏನು ಒಂದು ವಿಶೇಷತೆ ಏನಂದರೆ ನಮಗೆ ರಗ್ಗಾಗಿರ್ಬೋದು, ದಿಂಬಾಗಿರ್ಬೋದು ಪ್ರತಿಯೊಂದು ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಜರ್ನಿ ಅಂತ ಹೇಳ್ಬೋದು. ನೋಡಿ, ಇದು ಕೆಳಗಿಂದು, ಇದು ಮಧ್ಯದ ಸೀಟು, ಇದು ಮೇಲಿನ ಸೀಟು. ನೋಡಿ ದಿಂಬು, ಹಾಗೆ ಇದರಲ್ಲೆಲ್ಲ ಬೆಡ್ ಸ್ಪ್ರೆಡ್ ಇರುತ್ತೆ. ಈ ಥರ ಕವರ್ ಇರುತ್ತೆ, ಕವರ್ನಲ್ಲೆಲ್ಲ ಹಾಕಿರ್ತಾರೆ. ನೋಡಿ ಬೆಡ್ ಸ್ಪ್ರೆಡ್ ಇರುತ್ತೆ, ಜೊತೆಗೆ ನಮಗೆ ರಗ್ ಕೂಡ ಇರುತ್ತೆ. ಅಲ್ಲ, ವರ್ಕ್ ಫ್ರಮ್ ಆಫೀಸ್ ನೋಡಿದ್ವಿ, ವರ್ಕ್ ಫ್ರಮ್ ಹೋಮ್ ನೋಡಿದ್ವಿ, ಈಗ ವರ್ಕ್ ಫ್ರಮ್ ಟ್ರೈನ್. ಇನ್ನು ರಾತ್ರಿ ಊಟಕ್ಕೆ ವಿಧ ವಿಧವಾದ ಚಪಾತಿಗಳನ್ನ ಮಾಡ್ಕೊಂಡ್ಬಂದಿದ್ವಿ. ಟೊಮೊಟೊ ಚಿಲ್ಲಿ ಚಪಾತಿ ಮಾಡ್ಕೊಂಡ್ಬಂದಿದ್ವಿ, ಶೇಂಗಾ ಚಪಾತಿ ಮಾಡ್ಕೊಂಡ್ಬಂದಿದ್ವಿ. ಹೀಗೆ ವೆರೈಟೀಸ್ ಆಫ್ ಚಪಾತಿ ಇತ್ತು. ಅದರಲ್ಲೂ ಗ್ರೂಪ್ನಲ್ಲಿ ಬಂದು ಈ ಥರ ಮಾತಾಡ್ಕೊಂಡು ತಿನ್ನೋದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಮನೆಯಲ್ಲಿ ಒಬ್ಬರಿಗೊಬ್ರಿಗೆ ಟೈಮೇ ಸಿಗೋದಿಲ್ಲ. ಈ ಥರ ಬಂದಾಗ ಎಲ್ಲರೂ ಜೊತೆ ಕೂತ್ಕೊಂಡು ತಿಂತೀವಿ, ಅದೊಂದು ವಿಶೇಷತೆ ಅಂತ ಹೇಳ್ಬೋದು. ನೀವೇನಾದರೂ ಈ ಥರ ಟ್ರೈನಲ್ಲಿ ಗ್ರೂಪ್ನಲ್ಲಿ ಹೋಗಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಎಷ್ಟು ಜನ ಹೋಗಿದ್ರಿ ಅಂತಲೂ ಕಾಮೆಂಟ್ ಮಾಡಿ. ಇನ್ನೇನು ಹೊಟ್ಟೆ ತುಂಬ ಊಟ ಆಯಿತು, ಈಗ ಮಲ್ಕೊಳ್ಳೋದಷ್ಟೇ. ಮತ್ತೆ ಬೆಳಗ್ಗೆ ಭೇಟಿ ಆಗೋಣಂತೆ. ಈಗ ಬೆಳಗ್ಗೆ 5:30 ಆಗಿದೆ. ಹೆಚ್ಚು ಕಮ್ಮಿ ಒಂದು 20 ಮಿನಿಟ್ಸ್ ಡಿಲೇ ತೋರಿಸ್ತಾ ಇದೆ. ಮೇ ಬಿ ನಾವು ಅರೌಂಡ್ 6 o'clock ಅಷ್ಟೊತ್ತಿಗೆ ಕುಂಭಕೋಣಂನ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. ನಾವು ಒಮ್ಮೆ ಕುಂಭಕೋಣಂನಲ್ಲಿ ಇಳಿದ ತಕ್ಷಣ ರೂಮ್ ಮಾಡಿದ್ದೀವಿ ಅಲ್ಲೇ ನಿಮಗೆ ರೂಮ್ ಯಾವುದು ಅಂತ ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಗಿ ತೋರಿಸ್ತೇನೆ. ಈಗ ಕುಂಭಕೋಣಂ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದಿದ್ದೀವಿ. ಲಗೇಜ್ ತೆಗೆದುಕೊಂಡು ಹೊರಗಡೆ ಹೋಗಿ ಆಟೋ ಅಥವಾ ಕ್ಯಾಬ್ ಮಾಡಿಕೊಂಡು ಹೋಟೆಲ್ಗೆ ಹೋಗಬೇಕು. ಹೋಟೆಲ್ ಹೆಸರು ಡೈಮಂಡ್ ಅಂತ. ಇಲ್ಲಿ ರೈಲ್ವೆ ಸ್ಟೇಷನ್ ತುಂಬಾನೇ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು. ಈಗ ರೈಲ್ವೆ ಸ್ಟೇಷನ್ ಹೊರಗಡೆ ಹೋಗುವಾಗ ನಮಗೆ ನವಗ್ರಹಗಳ ಒಂದು ದೇವಸ್ಥಾನದ ಒಂದು ಮ್ಯಾಪ್ ಕಾಣುತ್ತೆ. ಈ ನವಗ್ರಹ ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕದಿಂದ ತುಂಬಾ ಜನ ಬರ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ನಮಗೆ ತಮಿಳುನಾಡಿನಲ್ಲಿ ಕನ್ನಡ ಅಕ್ಷರಗಳನ್ನ ನಾವು ನೋಡ್ಬೋದಾಗತ್ತೆ. ಅದೊಂದು ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ತಮಿಳುನಾಡಲ್ಲಿ ನಿಮಗೆ ತಮಿಳ್ ಬಿಟ್ರೆ ಬೇರೆ ಯಾವುದು ಸಿಗೋದಿಲ್ಲ. ಬಟ್ ಇಲ್ಲಿ ನಾವು ಕನ್ನಡ ಅಕ್ಷರಗಳನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬೋದು. ನೀವು ಕುಂಭಕೋಣಂ ರೈಲ್ವೆ ಸ್ಟೇಷನ್ ನ ಮುಂಭಾಗಕ್ಕೆ ಬಂದ್ರೆ ಇಲ್ಲಿ ಲೋಕಲ್ ಬಸ್ಸಸ್ ಕೂಡ ಸಿಗುತ್ತೆ, ನಿಮಗೆ ಸಿಟಿ ಬಸ್ಸಸ್ ಕೂಡ ಸಿಗುತ್ತೆ. ಇದು ಬಸ್ ಸ್ಟ್ಯಾಂಡ್ ಗೆ ಹೋಗುತ್ತೆ, ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ಗೆ ಕನೆಕ್ಟಿವಿಟಿ ಇದೆ. ಇನ್ ಕೇಸ್ ಏನಾದ್ರು ನಿಮ್ಮ ಹೋಟೆಲ್ ಏನಾದ್ರು ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇತ್ತು ಅಂದ್ರೆ ನೀವು ಲೋಕಲ್ ಬಸ್ಸಸ್ ನಲ್ಲಿ ಕೂಡ ಹೋಗ್ಬೋದಾಗಿರುತ್ತೆ. ಈಗ ಕುಂಭಕೋಣಂ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಇಲ್ಲಿಂದ ನಾವು ಹೋಟೆಲ್ಗೆ ಹೋಗ್ತಾ ಇದೀವಿ. 2 ಗಾಡಿಗಳನ್ನ ಮಾತಾಡ್ಕೊಂಡಿದೀವಿ. ಒಂದು 400 ರೂಪಾಯಿ ಹೇಳ್ತಿದ್ದಾರೆ, ಹಾಗೆ ಇನ್ನೊಂದು 450 ರೂಪಾಯಿ ಹೇಳ್ತಿದ್ದಾರೆ. ಇಲ್ಲಿಂದ ನಾವು ಆಟೋನಲ್ಲಿ ಹೋಗ್ತಾ ಇದೀವಿ. ಇವಾಗ ಈ ಕುಂಭಕೋಣಂ ನಗರ ತಾಲೂಕು ಕೇಂದ್ರವಾಗಿರುತ್ತೆ. ಇಲ್ಲಿ ಸಾಕಷ್ಟು ಹೋಟೆಲ್ಸ್ ಅವೈಲೇಬಲ್ ಇರುತ್ತೆ. ನಿಮಗೆ 1500 ರೂಪಾಯಿಂದ ಹಿಡಿದು 5 ಸ್ಟಾರ್ ಹೋಟೆಲ್ ತನಕ ನಿಮಗೆ ಎಲ್ಲಾ ವೆರೈಟೀಸ್ ಆಫ್ ಹೋಟೆಲ್ ಸಿಗುತ್ತೆ. ನೀವು ಅಗೋಡಾದಲ್ಲಾಗಿರ್ಬೋದು ಅಥವಾ ಮೇಕ್ ಮೈ ಟ್ರಿಪ್ ಅಲ್ಲಿ ಆಗಿರ್ಬೋದು, ಈ ವೆಬ್ಸೈಟ್ ಗಳಲ್ಲಿ ನೀವು ರೂಮ್ಸ್ ನ ಬುಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಅಥವಾ ನೀವು ಡೈರೆಕ್ಟ್ ಆಗಿ ಬಂದರೂ ಕೂಡ ಸಾಕಷ್ಟು ರೂಮ್ಸ್ ಅವೈಲೇಬಲ್ ಇರುತ್ತೆ. ನಿಮಗೆ ರಜಾ ದಿನಗಳಲ್ಲಿ ಸ್ವಲ್ಪ ಸಿಗೋದು ಕಷ್ಟ, ಅದ್ ಬಿಟ್ರೆ ಬೇರೆ ಟೈಮ್ ನಲ್ಲಿ ಈಸಿಯಾಗಿ ಸಿಗುತ್ತೆ. ಈಗ ನಿಮಗೆ ಕಾಣಿಸ್ತಿದೆಯಲ್ಲ, ಇದೇ ಹೋಟೆಲ್ನಲ್ಲಿ ನಾವು ಸ್ಟೇ ಆಗ್ತಿರೋದು. ನಾವು 2 ಡೇಸ್ ಇಲ್ಲೇ ಇರ್ತೀವಿ, 1 ನೈಟ್ ಸ್ಟೇ ಮಾಡ್ತೀವಿ. ಹಾಗೆ 2 ದಿನಗಳ ಕಾಲ ಇದೇ ಹೋಟೆಲ್ನಲ್ಲಿ ಇರ್ತೀವಿ. ಇನ್ ಕೇಸ್ ಏನಾದರೂ ನೀವು ಡೈರೆಕ್ಟ್ ಆಗಿ ಬಂದರೆ, ನಿಮಗೆ ಯಾವುದೇ ಟ್ರಾವೆಲ್ಸ್ನಲ್ಲಿ ಬುಕ್ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲೇ ಬಂದು ಕೂಡ ನೀವು ಕಾರ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗತ್ತೆ ನವಗ್ರಹ ದೇವಸ್ಥಾನಗಳಿಗೆ ಹೋಗೋದಕ್ಕೆ. ಹಾಗೆ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಹೋಗೋದಕ್ಕೆ ಕೂಡ ನಿಮಗೆ ಪ್ರತಿಯೊಂದು ಹೋಟೆಲ್ನಲ್ಲಿ ರಿಸೆಪ್ಷನ್ನಲ್ಲಿ ಕೇಳಿದ್ರೆ ಅವರೇ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡ್ತಾರೆ. ಇಲ್ಲೇ ಬೇಕಿದ್ರು ನೀವು ಬಂದು ಕಸ್ಟಮೈಸ್ಡ್ ಆಗಿ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಕುಂಭಕೋಣಂನಲ್ಲಿ ನಾವು ರೂಮಿಗೆ ಬಂದಿದ್ದೀವಿ, ಹೋಟೆಲ್ ಡೈಮಂಡ್ ಅಂತ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣಂತೆ. ಈ ರೂಮ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 2100 ರೂಪಾಯಿ ಆಯಿತು ಕಾಸ್ಟು. ಒಂದು ರೂಮಿಗೆ 2100 ರೂಪಾಯಿ. ರೂಮು ಕ್ಲೀನಾಗೇ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಅಗಲವಾಗಿ ಚೆನ್ನಾಗೇ ಇದೆ, ಸ್ಪೇಷಿಯಸ್ ಆಗಿದೆ.
ಇನ್ನು ನಮಗೆ ಇಬ್ಬರು ಮಲ್ಕೊಳ್ಬೋದು, ಆರಾಮಾಗಿ 3 ಜನನೇ ಮಲ್ಕೊಳ್ಬೋದು, ಅಷ್ಟು ದೊಡ್ಡದಾಗಿದೆ ಬೆಡ್ಡು. ಕೂತ್ಕೊಳ್ಳೋದಕ್ಕೆ ಅಂತ 2 ಚೇರ್ ಕೊಟ್ಟಿದ್ದಾರೆ, ಒಂದು ಟೇಬಲ್ ಇದೆ. ಅದು ಬಿಟ್ಟರೆ ನಮಗೆ ದೊಡ್ಡದು ಒಂದು ಮಿರರ್ ಇದೆ, ಮತ್ತು ಟಿ ವಿ ಇದೆ, ಜೊತೆಗೆ ಒಂದು ಫ್ಲಾಸ್ಕ್ ಥರ ಕೊಟ್ಟಿದ್ದಾರೆ, ಹಾಗೆ ಲೋಟಗಳಿಟ್ಟಿದ್ದಾರೆ, ಒಂದು ನೀರು ಬಾಟಲ್ ಕೊಟ್ಟಿದ್ದಾರೆ, ವೆಲ್ಕಮ್ ಕಿಟ್ ಅಂತ ಏನೋ ಕೊಟ್ಟಿದ್ದಾರೆ, ಏನಿದೆಯೋ ಗೊತ್ತಿಲ್ಲ, ವೆಲ್ಕಮ್ ಕಿಟ್ ಅಂತ ಇದೆ. ಅದು ಬಿಟ್ಟರೆ ಸೋಪ್ ಇದೆ, 2 ಸೋಪ್ ಇದೆ, ಎ ಸಿ ಇದೆ. ಇಲ್ಲಿ ನೀವು ತಮಿಳ್ನಾಡಿಗೆ ಬಂದಾಗ ಎ ಸಿನ ಮಾತ್ರ ಮರಿಬೇಡಿ, ಯಾಕಂದರೆ ಎ ಸಿ ಬುಕ್ ಮಾಡ್ಕೊಂಡೇ ಬನ್ನಿ. ನಾನ್ ಎ ಸಿ ಏನಾದರೂ ಬುಕ್ ಮಾಡ್ಕೊಂಬಂದುಬಿಟ್ರೆ ನಿಮ್ಗೆ ಮಲ್ಗೋಕ್ಕೆ ಆಗೋಲ್ಲ, ರಾತ್ರಿಗೆ ಅಷ್ಟು ಶೆಕೆ ಇರುತ್ತೆ. ಹಾಗಾಗಿ ನೀವು ಪ್ರಿಫರಬಲಿ ಎ ಸಿನ ಬುಕ್ ಮಾಡ್ಕೊಂಡು ಬನ್ನಿ. ವಾಶ್ರೂಮ್ ಹೇಗಿದೆ ನೋಡೋಣ ಬನ್ನಿ. ಓ, ವಾಶ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ, ಕ್ಲೀನಾಗಿದೆ, ಗೀಸರ್ ಇದೆ, ಚೆನ್ನಾಗಿದೆ. ವರ್ತಿ ಅಂತಲೇ ಹೇಳ್ಬೋದು, 2,000 ರೂಪಾಯಿಗೆ ವರ್ತಿ ಅಂತಲೇ ಹೇಳ್ಬೋದು. ಬಟ್ ನಮಗೊಂಚೂರು ಲಾಸ್ ಆಯಿತು, ಯಾಕೆಂದರೆ ನಾವು ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದಲ್ವ, ಇಲ್ಲೆಲ್ಲ ಸ್ಟ್ಯಾಂಡರ್ಡ್ ಚೆಕ್-ಇನ್ ಟೈಮ್ ಬಂದುಬಿಟ್ಟು 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ನಿನ್ನೆಯಿಂದನೇ ಪೇ ಮಾಡಿದ್ವಿ, ಅದೊಂಚೂರು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾವು 6 ರೂಮ್ನ ಬುಕ್ ಮಾಡಿದ್ದೀವಿ, 12 ಜನ ಬಂದಿರೋದಲ್ಲ, 6 ರೂಮ್ಸ್ನ ಬುಕ್ ಮಾಡ್ಕೊಂಡಿದ್ದೀವಿ, ಒಂದೊಂದು ರೂಮ್ಗೆ ಇಬ್ಬಿಬ್ಬರು ಅಂತ. ಇಲ್ಲಿ ಬಂದಾಗ ಗೊತ್ತಾಯಿದೆ ನಮಗೆ ಎಕ್ಸ್ಟ್ರಾ ಬೆಡ್ ಅಂದರೆ 500 ರೂಪಾಯಿ ತೆಗೆದುಕೊಳ್ತಾರೆ. ನೀವು ಇಲ್ಲೇ ಬಂದು ಎಕ್ಸ್ಟ್ರಾ ಬೆಡ್ ಬೇಕಿರೋ ತೆಗೆದುಕೊಳ್ಬೋದಾಗಿರುತ್ತೆ. ರೂಮ್ ಓಕೆ ಅಂತಲೇ ಹೇಳ್ಬೋದು, ಆರಾಮಾಗಿ ಪ್ರಿಫರ್ ಮಾಡ್ಬೋದು ಇಲ್ಲಿರೋದಕ್ಕೆ. ಪ್ರಸ್ತುತ ಈಗ ನಾವು ಹೋಟೆಲ್ ರೂಮ್ನಲ್ಲಿದ್ದೀವಿ. ನಾವು ಟಿ ಟಿನ ಮಾತಾಡ್ಕೊಂಡಿದ್ದೀವಿ, 2 ದಿನಕ್ಕೆ ಟಿ ಟಿನ ಮಾತಾಡ್ಕೊಂಡಿದ್ದೀವಿ. ಇದರಲ್ಲಿ ನವಗ್ರಹ ದೇವಸ್ಥಾನಗಳಾಗಿರ್ಬೋದು, ಕುಂಭಕೋಣ ಮಾತ್ರ ಕೆಲವು ದೇವಸ್ಥಾನಗಳಿದೆ. ಅದರಲ್ಲಿ ವಿಶೇಷವಾಗಿ ಯಾವುದು ಅಂದರೆ ಲಲಿತಾ ಸಹಸ್ರನಾಮ ಹುಟ್ಟಿದ ಜಾಗ ಆಗಿರ್ಬೋದು, ಅದ್ರ ಜೊತೆಗೆ ನಮಗೆ ಸ್ವಾಮಿ ಮಲೈ ಆಗಿರ್ಬೋದು, ಈ ಥರ ವಿವಿಧ ಜಾಗಗಳಿದೆ. ನಮಗೆ ಮೇನ್ ಇಂಟೆನ್ಷನ್ ಇರೋದು ನವಗ್ರಹ ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕು ಅಂತ. 2 ದಿನಕ್ಕೆ ಟಿ ಟಿ ಸೇರಿಬಿಟ್ಟು 1 ದಿನಕ್ಕೆ 6,500 ರೂಪಾಯಿ ಆಗುತ್ತೆ, 2 ದಿನಕ್ಕೆ ನಮಗೆ 13,000 ರೂಪಾಯಿ ಆಗುತ್ತೆ. ನಾವು 12 ಜನ ಬಂದಿರೋದು. ಈ ಥರ ಶೇರಿಂಗ್ ಬೇಸಿಸ್ನಲ್ಲಿ ನಾವು ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ. ಈಗ ಕೆಳಗಡೆ ಟಿ ಟಿ ಬಂದಿದೆ, ಬನ್ನಿ ಹೋಗೋಣಂತೆ. ಹಾಗೆ ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮೊದಲಿಗೆ ನಾವು ಕುಂಭಕೋಣಂನಲ್ಲಿರುವ ಎಲ್ಲಾ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಹೋಗಿದ್ವಿ. ಅದೇ ರೀತಿ ನಾವು ಹೋಗಿದ್ದ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ನ ನಿಮಗೆ ತೋರಿಸ್ತೀನಿ. ಮುಂದಿನ ವಿಡಿಯೋನಲ್ಲಿ ನಿಮಗೆ ನವಗ್ರಹ ದೇವಸ್ಥಾನಗಳಿಗೆ ಹೇಗೆ ಹೋಗಬೇಕು, ಹಾಗೆ ನವಗ್ರಹ ದೇವಸ್ಥಾನಗಳು ಯಾವ ಯಾವ ಜಾಗದಲ್ಲಿದೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಮುಂದಿನ ವಿಡಿಯೋನಲ್ಲಿ ಸಿಗುತ್ತೆ. ಮೊದಲು ನೀವು ಕುಂಭಕೋಣಂನಲ್ಲಿ ಇಳಿದ ತಕ್ಷಣ ಯಾವ ಯಾವ ಜಾಗವನ್ನು ನೋಡಬೇಕು ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಿ. ಹಾಗೆ ನಾವು ಬಿಟ್ಟ ಜಾಗಗಳನ್ನ ಕೂಡ ಹೇಳ್ತೀನಿ. ಐಡಿಯಲ್ ಆಗಿ ನಿಮಗೆ 3 ದಿನಗಳ ಕಾಲ ಈ ಟ್ರಿಪ್ ಮಾಡಿದ್ರೆ ತುಂಬಾನೇ ಪ್ಲೇಸಸ್ನ ಕವರ್ ಮಾಡ್ಬೋದು. ನಾವು ಕೇವಲ 2 ದಿನ ಬಂದಿರೋ ಕಾರಣ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ನಾನು ಕವರ್ ಮಾಡ್ತಿದ್ದೀನಿ. ಪ್ರಸ್ತುತ ಈಗ ನಾವು ಮೊದಲನೇ ಜಾಗಕ್ಕೆ ಬಂದಿದ್ದೀವಿ. ಕುಂಭಕೋಣಂನಲ್ಲಿ ಬರಲೇಬೇಕಾದ ಜಾಗ ಅಂದರೆ ಅದು ಕುಂಬೇಶ್ವರ ದೇವಸ್ಥಾನ ಅಥವಾ ಆದಿಕುಂಬೇಶ್ವರ ದೇವಸ್ಥಾನ ಅಂತ. ಇದು ಪ್ರಮುಖವಾದ ದೇವಸ್ಥಾನ ಅಂತ ಹೇಳ್ಬೋದು. ಕುಂಭಕೋಣಂ ಅಂತ ಹೆಸರು ಬರೋದಕ್ಕೆ ಈ ದೇವಸ್ಥಾನದಿಂದನೇ ಕಾರಣ. ಬೃಹತ್ ರಾಜಗೋಪುರ. ಇಲ್ಲಿ ನಮಗೆ ಪರಶಿವನು ಕುಂಭದಲ್ಲಿ ನೆಲೆಸಿದ್ದಾನೆ, ಅದಕ್ಕೆ ಇದನ್ನು ಆದಿಕುಂಬೇಶ್ವರ ಅಂತ ಕರೀತಾರೆ. ತುಂಬ ವಿಶೇಷವಾದ ಜಾಗ, ತುಂಬ ದೊಡ್ಡ ಪ್ರಾಂಗಣ ಇದೆ. ಮೊದಲು ನಾವು ಕುಂಭಕೋಣಂನಲ್ಲಿ ಆದಿಕುಂಬೇಶ್ವರ ದೇವಸ್ಥಾನದಿಂದ ಸಂದರ್ಶನ ಪ್ರಾರಂಭ ಮಾಡ್ತೀವಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನವನ್ನು ಮಾಡೋಣಂತೆ. ಹಾಗೆ ಈ ದೇವಸ್ಥಾನದ ಸ್ಥಳ ಪುರಾಣವನ್ನು ಕೂಡ ತಿಳಿದುಕೊಳ್ಳೋಣಂತೆ. ಈ ಊರಿಗೆ ಕುಂಭಕೋಣಂ ಅಂದರೆ ಅರ್ಥ ಏನು ಅಂದರೆ, ಕುಂಭ ಅಂದರೆ ಮಡಿಕೆ, ಕೋಣ ಅಂದರೆ ಒಂದು ರೀತಿ ವಾಲಿರೋದು. ಇಲ್ಲಿ ನೆಲೆಸಿರುವ ಶಿವಲಿಂಗ ಕುಂಭದಿಂದ ಉದ್ಭವ ಆಗಿರುವ ಲಿಂಗ ಅಂತ ಹೇಳ್ತಾರೆ. ಹಾಗೆ ಇಲ್ಲಿರುವ ಶಿವಲಿಂಗ ಒಂದು ಕಡೆ ವಾಲಿರ್ತಾನಂತೆ, ಸ್ಟ್ರೈಟ್ ಆಗಿರಲ್ವಂತೆ ಶಿವಲಿಂಗ. ಹಾಗಾಗಿ ಈ ದೇವಸ್ಥಾನವನ್ನ ಕುಂಭಕೋಣಂ ಅಂತ ಕರೀತಾರೆ. ಒಂದು ಯುಗ ಪರಿಸಮಾಪ್ತಿ ಆದ ನಂತರ ಇನ್ನೊಂದು ಯುಗಕ್ಕೆ ಹೋಗಬೇಕು ಅಂದ್ರೆ ಪ್ರಳಯ ಸಂಭವಿಸುತ್ತೆ ಅಂತ ಬ್ರಹ್ಮದೇವರಿಗೆ ಗೊತ್ತಾಗತ್ತೆ. ಈ ಪ್ರಳಯ ಒಂದು ಸಾರಿ ಭೂಮಿ ಮೇಲೆ ಸಂಭವಿಸಿದ್ರೆ ಪ್ರತಿಯೊಂದು ಜೀವನು ನಾಶ ಆಗೋಗತ್ತೆ. ಮತ್ತೆ ಸೃಷ್ಟಿ ಹೇಗೆ ಮಾಡಬೇಕು ಅಂತ ಬ್ರಹ್ಮದೇವರಲ್ಲಿ ಆಂದೋಲನ ಉಂಟಾಗತ್ತೆ. ಈ ಸಮಸ್ಯೆಯನ್ನು ಶಿವನ ಹತ್ರ ಕೇಳ್ತಾರೆ. ಶಿವನಲ್ಲಿ ವಿನಂತಿ ಮಾಡಿದಾಗ ಶಿವನು ಹೇಳ್ತಾನೆ, ಮರಳಿನಿಂದ ಒಂದು ಕುಂಭವನ್ನು ಮಾಡಿ ಆ ಕುಂಭದ ಒಳಗೆ ಸೃಷ್ಟಿಯ ಎಲ್ಲಾ ಬೀಜಗಳನ್ನು ಇಡಲು ಬ್ರಹ್ಮದೇವರಿಗೆ ಶಿವನ ಆದೇಶ ಆಗತ್ತೆ. ಹಾಗೆಯೇ ಬ್ರಹ್ಮದೇವರು ಸೃಷ್ಟಿಯ ಎಲ್ಲಾ ಬೀಜಗಳನ್ನು ಆ ಕುಂಭದಲ್ಲಿ ಇರಿಸ್ತಾರೆ. ಆ ಕುಂಭಕ್ಕೆ ಶಿವನು ಅಮೃತವನ್ನು ಹಾಕ್ತಾನೆ. ಅಮೃತವನ್ನು ಹಾಕಿ ಅದರ ಮೇಲೆ ಒಂದು ಕಳಶವನ್ನು ಇಟ್ಟು ಒಂದು ಜಾಗದಲ್ಲಿ ಇಡಲು ಹೇಳ್ತಾನೆ ಭೂಮಿಯ ಮೇಲೆ. ಮುಂದೆ ಪ್ರಳಯ ಸಂಭವಿಸುತ್ತೆ. ಪ್ರಳಯ ಸಂಭವಿಸಿದಾಗ ಪ್ರತಿಯೊಂದು ನಾಶವಾಗತ್ತೆ. ಬಟ್ ಈ ಕುಂಭ ಮಾತ್ರ ಹಾಗೆ ಇರುತ್ತೆ. ಪ್ರಳಯದಲ್ಲಿ ಈ ಕುಂಭ ಕೊಚ್ಕೊಂಡು ಈ ಜಾಗಕ್ಕೆ ಬರುತ್ತೆ, ಈ ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಮುಂದೆ ಆ ಕುಂಭವನ್ನು ಶಿವನು ತನ್ನ ಧನಸ್ಸಿನಿಂದ ಛೇದಿಸ್ತಾನೆ. ಹಾಗೆ ಛೇದಿಸಿದ ನಂತರ ಅದರಲ್ಲಿರುವ ಸೃಷ್ಟಿಯ ಬೀಜಗಳು ಒಂದೊಂದು ಭಾಗದಲ್ಲಿ ಬೀಳುತ್ತೆ. ಹಾಗೆ ಸೃಷ್ಟಿ ಮೊದಲಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕುಂಭದಲ್ಲೇ ಶಿವನು ನೆಲೆಸ್ತಾನೆ. ಹಾಗಾಗಿ ದೇವರನ್ನ ಕುಂಬೇಶ್ವರ ಅಂತ ಕರೀತಾರೆ. ಪ್ರಳಯ ಆದ ನಂತರ ಮೊದಲಿಗೆ ಶಿವ ನಿಂತ ಸ್ಥಳ ಆದ ಕಾರಣ ಇದನ್ನ ಆದಿಕುಂಬೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಹಾಗಾಗಿ ಈ ದೇವಸ್ಥಾನವನ್ನ ಸೃಷ್ಟಿಯ ಮೂಲ ಅಂತ ಕರೀತಾರೆ. ಸೃಷ್ಟಿ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಈ ಕುಂಬೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಇದು ಕುಂಭಕೋಣಂನಲ್ಲೇ ಒಂದು ವಿಶೇಷವಾದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೀವು ಕುಂಭಕೋಣಂಗೆ ಬಂದಾಗ ಈ ದೇವಸ್ಥಾನದ ಸಂದರ್ಶನ ಮಾಡೋದನ್ನು ಮಾತ್ರ ಮರಿಬೇಡಿ.
ಈ ಆದಿಕುಂಬೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ಶಾಪಿಂಗಿಗೆ ಅಂಗಡಿಗಳಿದೆ. ಈ ಕುಂಭಕೋಣಂನಲ್ಲಿ ಫೇಮಸ್ ಏನು ಅಂದರೆ ಡೆಕೋರೇಷನ್ ಐಟಮ್ಸ್ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಹಾರಗಳಾಗಿರ್ಬೋದು, ದೇವರ ವಿಗ್ರಹಗಳಿಗೆ ಹಾಕುವ ಹಾರಗಳಾಗಿರ್ಬೋದು, ಕಿರೀಟಗಳಾಗಿರ್ಬೋದು, ಈ ಥರ ತುಂಬಾನೇ ವೆರೈಟಿ ಸಿಗುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಶಾಪಿಂಗ್ನಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ತೆಗೆದುಕೊಳ್ಬೋದಾಗಿರುತ್ತೆ. ತುಂಬಾನೇ ಚೀಪಾಗಿ ಸಿಗುತ್ತೆ ಅಂತ ಹೇಳ್ಬೋದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಫೈನಲಿ ಕುಂಭಕೋಣಂನಲ್ಲಿ ಮೊದಲನೇ ದೇವಸ್ಥಾನ ಸಂದರ್ಶನ ಆಯಿತು. ದೇವ್ರು ಮಾತ್ರ ತುಂಬಾನೇ ಚೆನ್ನಾಗಿದೆ. ನೀವು ಆ ಕುಂಭವನ್ನು ನೀಟಾಗಿ ನೋಡ್ಬೋದು. ಕಳಶದ ರೀತಿನಲ್ಲೇ ಇಲ್ಲಿ ಶಿವಲಿಂಗ ನೋಡ್ಬೋದಾಗಿರುತ್ತೆ. ಹಾಗೆ ಅಮ್ಮನವ್ರಿಗೂ ಕೂಡ ತುಂಬಾನೇ ವಿಶೇಷವಾಗಿ ಅಲಂಕಾರ ಮಾಡಿದ್ರು. ಮುಂದೆ ನಾವು ಈಗ ದಾರಾಸುರಂ ಅಂತ, ಇಲ್ಲಿಂದ ಐರಾವತೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಬನ್ನಿ ಹೋಗೋಣಂತೆ. ಈಗ ಕುಂಭಕೋಣಂನಿಂದ 4 ಕಿಲೋಮೀಟರ್ ದೂರದಲ್ಲಿರುವ ದಾರಾಸುರಂಗೆ ಹೋಗ್ತಾ ಇದ್ದೀವಿ. ಈ ದಾರಾಸುರಂಗೆ ನೀವು ಹೋಗ್ಬೇಕು ಅಂದ್ರೆ ಆಟೋಗಳು ಕೂಡ ಅವೈಲಬಲ್ ಇರುತ್ತೆ. ನಿಮ್ಗೆ ಆಟೋಗಳಲ್ಲಿ ಕೂಡ ಹೋಗ್ಬೋದಾಗಿರುತ್ತೆ. ಇಲ್ಲಿ ವಿಶೇಷವಾದ ಒಂದು ದೇವಸ್ಥಾನ ಇದೆ, ಬನ್ನಿ ಹೋಗೋಣಂತೆ. ಈಗ ಆದಿಕುಂಬೇಶ್ವರ ದೇವಸ್ಥಾನ ನೋಡಿಕೊಂಡು ಮುಂದೆ ಚೋಳರ ಒಂದು ದೇವಸ್ಥಾನ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ ಅಂತ ಹೇಳ್ಬೋದು. ಈ ದೇವಸ್ಥಾನವನ್ನು ಐರಾವತೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಚೋಳರದು 3 ದೇವಸ್ಥಾನ ಇದೆ, ತುಂಬ ಚೆನ್ನಾಗಿರೋ ದೇವಸ್ಥಾನ. ಅಂದರೆ ಅದು ಒಂದು ಬೃಹದೇಶ್ವರ ದೇವಸ್ಥಾನ ತಂಜಾವೂರಿನಲ್ಲಿದೆ. ಅದು ಬಿಟ್ಟರೆ ಗಂಗೈಕೊಂಡ ಚೋಳಪುರಂ ಅಂತ, ಅದು ಕೂಡ ತುಂಬ ಬ್ಯೂಟಿಫುಲ್ ದೇವಸ್ಥಾನ. ಅದು ಬಿಟ್ಟರೆ ನೆಕ್ಸ್ಟ್ ದೇವಸ್ಥಾನ ಅಂದರೆ ಈ ಐರಾವತೇಶ್ವರ ದೇವಸ್ಥಾನ ಕುಂಭಕೋಣಂನಲ್ಲಿದೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಬನ್ನಿ ನೋಡೋಣಂತೆ ಒಳಗಡೆ ಹೋಗಿ. ಈ ಐರಾವತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬಲಿಪೀಠ ಇದೆ. ಬಲಿಪೀಠದ ಪಕ್ಕ ನಂದಿ ಮಂಟಪ ಇದೆ. ಬಲಿಪೀಠಕ್ಕೆ ವಿಶೇಷವಾಗಿ 10 ಮೆಟ್ಟಿಲುಗಳಿದೆ. ಈ ಮೆಟ್ಟಿಲುಗಳ ವಿಶೇಷತೆ ಏನು ಅಂದರೆ ಒಂದೊಂದು ಮೆಟ್ಟಿಲು ಒಂದೊಂದು ಶಬ್ದವನ್ನು ಕೊಡುತ್ತಂತೆ. ನಾವು ಅದರಿಂದ ಯಾವ್ದಾರ ಕಲ್ಲಿನಿಂದ ಅಥವಾ ಏನ್ರಿಂದನಾದ್ರೂ ಹೊಡೆದ್ರೆ ಅದರಿಂದ ಒಂದೊಂದು ಶಬ್ದ ಬರುತ್ತಂತೆ. ಮೊದಲನೇ 3 ಮೆಟ್ಟಿಲು ಬಂದ್ಬಿಟ್ಟು ಆ ಈ ಓಂಕಾರದ 3 ಅಕ್ಷರಗಳು ಬರುತ್ತಂತೆ. ಇನ್ನ 7 ಮೆಟ್ಟಿಲುಗಳು ಸ ರಿ ಗ ಮ ಪ ದ ನಿ ಸಪ್ತ ಸ್ವರಗಳು ಬರುತ್ತಂತೆ. ಹಾಗಾಗಿ ತುಂಬಾ ವಿಶೇಷವಾದ ಮೆಟ್ಟಿಲುಗಳು ಅಂತ ಹೇಳ್ತಾರೆ. ಪ್ರಸ್ತುತ ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಗ್ರಿಲ್ಸ್ ಹಾಕಿದ್ದಾರೆ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣಂತೆ. ನೋಡಿ, ಈ ದೇವಸ್ಥಾನದ ಪ್ರಾಂಗಣ ಎಷ್ಟು ಸುಂದರವಾಗಿದೆ. ಹಾಗೆ ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ರಥದ ಆಕೃತಿನಲ್ಲಿದೆ. ನಿಮಗೆ ಅಲ್ಲಿ ಅಶ್ವವನ್ನು ನೋಡ್ಬೋದಾಗತ್ತೆ, ರಥದ ಚಕ್ರವನ್ನು ನೋಡ್ಬೋದಾಗತ್ತೆ. ಹಾಗೆ ಇನ್ನೊಂದು ಕಡೆ ನೀವು ಆನೆಯನ್ನ ನೋಡ್ಬೋದು. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಅದ್ಭುತವಾಗಿ ಕಾಣುತ್ತೆ. ಒಂದೊಂದು ಶಿಲ್ಪ ಅಂತೂ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಈ ದೇವಸ್ಥಾನ 2ನೇ ರಾಜರಾಜ ಚೋಳನು ಕಟ್ಟಿರುವ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ಇದು 12ನೇ ಶತಮಾನದಲ್ಲಿ ಕಟ್ಟಿರುವ ದೇವಸ್ಥಾನ. ಈ ದೇವಸ್ಥಾನ ನಿಮಗೆ ಬೃಹದೇಶ್ವರದಲ್ಲಿರುವ ದೇವಸ್ಥಾನದ ರೀತಿನಲ್ಲೇ ಇದೆ. ಆದ್ರೆ ಅಲ್ಲಿಗೂ ಇಲ್ಲಿಗೂ ಇರುವ ವ್ಯತ್ಯಾಸ ಒಂದೇ, ಅದು ಗಾತ್ರ ಮಾತ್ರ. ಅಲ್ಲಿ ದೊಡ್ಡ ದೊಡ್ಡ ಕಾರ್ವಿಂಗ್ಸ್ ನ ನೀವು ನೋಡ್ಬೋದಾಗಿರುತ್ತೆ ಬೃಹದೇಶ್ವರ ದೇವಸ್ಥಾನದಲ್ಲಿ. ಬಟ್ ಇಲ್ಲಿ ಚಿಕ್ಕ ಚಿಕ್ಕ ಕಾರ್ವಿಂಗ್ಸ್ ನ ನೀವು ನೋಡ್ಬೋದು. ಅದೇ ರೀತಿನಲ್ಲಿ ನಿಮ್ಗೆ ಗಾತ್ರ ಚಿಕ್ಕದು ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ಮೈಕ್ರೋ ಕಾರ್ವಿಂಗ್ಸ್ ನ ನೋಡ್ಬೋದಾಗಿರುತ್ತೆ. ತುಂಬಾನೇ ವಿಶೇಷವಾದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಲ್ಲಿ ಇನ್ನ ಒಂದು ವಿಶೇಷತೆ ಏನಂದ್ರೆ ಈ ದೇವಸ್ಥಾನದಲ್ಲಿ ನಾವು ವಿಶೇಷವಾದ ಶರಬೇಶ್ವರನ ವಿಗ್ರಹ ನೋಡ್ಬೋದು. ಈ ಶರಬೇಶ್ವರ ಅವತಾರ ಎಲ್ಲಿ ಬರುತ್ತೆ ಅಂದ್ರೆ ನರಸಿಂಹ ಅವತಾರದಲ್ಲಿ ನರಸಿಂಹ ಸ್ವಾಮಿಯನ್ನು ಶಾಂತಗೊಳಿಸಲು ಈ ಶರಬೇಶ್ವರನ ಅವತಾರ ಬರುತ್ತೆ. ಈ ದೇವಸ್ಥಾನಕ್ಕೆ ಐರಾವತೇಶ್ವರ ದೇವಸ್ಥಾನ ಅಂತ ಕರೆಯೋದಕ್ಕೆ ಒಂದು ವಿಶೇಷವಾದ ಪೌರಾಣಿಕ ಕಥೆ ಇದೆ. ಹಿಂದೆ ದೇವೇಂದ್ರನ ವಾಹನವಾದ ಐರಾವತಕ್ಕೆ ಒಂದು ಶಾಪ ಬರುತ್ತೆ. ಆ ಶಾಪದಿಂದ ಐರಾವತ ಬೆಳ್ಳಗಿದ್ದಿದ್ದು ಕಪ್ಪಗಾಗತ್ತೆ. ಆ ಶಾಪ ವಿಮೋಚನೆಗಾಗಿ ಐರಾವತ ಪರಮೇಶ್ವರನಲ್ಲಿ ಈ ಜಾಗದಲ್ಲಿ ತಪಸ್ಸು ಮಾಡುತ್ತೆ. ಶಾಪ ವಿಮೋಚನೆ ಆದ ನಂತರ ಮತ್ತೆ ಐರಾವತ ಬೆಳ್ಳಗೆ ಆಗುತ್ತೆ. ಹಾಗಾಗಿ ಈ ದೇವಸ್ಥಾನವನ್ನು ಐರಾವತೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಶಿವಲಿಂಗ ಕೂಡ ನಮಗೆ ಬೃಹದೇಶ್ವರ ಎಷ್ಟು ದೊಡ್ಡದಾಗಿದೆಯೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ಬಟ್ ನಾರ್ಮಲ್ ಶಿವಲಿಂಗಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಇನ್ನು ಈ ದೇವಸ್ಥಾನದ ಪ್ರಾಂಗಣ ಕಾಣ್ತಿದೆಯಲ್ಲ,
ಈ ಜಾಗದಲ್ಲಿ ಮಳೆಗಾಲದಲ್ಲಿ 1-2 ಅಡಿಗಳಷ್ಟು ನೀರ್ ನಿಲ್ಲತ್ತಂತೆ, ನೀರ್ನಲ್ಲೇ ನಡ್ಕೊಂಡು ಹೋಗ್ಬೇಕಂತೆ. ಹಾಗಾಗಿ ನೀವೇನಾದ್ರೂ ಮಳೆಗಾಲದಲ್ಲಿ ಬಂದ್ರೆ ಈ ದೇವಸ್ಥಾನ ಇನ್ನೂ ಚೆನ್ನಾಗಿರತ್ತೆ. ಈ ದೇವಸ್ಥಾನದ ಸಲುವಾಗಿ ಇನ್ನ ಒಂದು ಪುರಾಣಗಳಲ್ಲಿ ಕತೆ ಇದೆ. ಒಮ್ಮೆ ನರಕಾಧಿಪತಿಯಾದ ಯಮನಿಗೆ ಓರ್ವ ಮಹರ್ಷಿಯ ಶಾಪದಿಂದ ಮೈಯೆಲ್ಲ ಕಡಿತಗಳು ಸ್ಟಾರ್ಟ್ ಆಗೋಗುತ್ತೆ. ಆಗ ಯಮನು ತನ್ನ ದೇಹದ ಉರಿಯನ್ನು ಕಮ್ಮಿ ಮಾಡಿಕೊಳ್ಳಲು ಈ ಜಾಗಕ್ಕೆ ಬಂದು ಇಲ್ಲಿರುವ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ನಂತರ ಇಲ್ಲಿ ಈಶ್ವರನ ಕುರಿತು ಧ್ಯಾನ ಮಾಡ್ತಾನಂತೆ. ನಂತರ ಅವನಿಗೆ ಶಾಪ ವಿಮೋಚನೆ ಆಗತ್ತಂತೆ. ಹಾಗಾಗಿ ಈ ಜಾಗವನ್ನ ಯಮತೀರ್ಥ ಅಂತ ಕೂಡ ಕರೀತಾರೆ. ದೇವಸ್ಥಾನದ ಸುತ್ತ ಸಾಕಷ್ಟು ಮಂಟಪಗಳಿದೆ, ಹಾಗೆ ಕೆತ್ತನೆಗಳು ಕೂಡ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಶಿವಪುರಾಣಕ್ಕೆ ಸಂಬಂಧಿಸಿದ ಸಾಕಷ್ಟು ಕೆತ್ತನೆಗಳನ್ನ ನಾವು ದೇವಸ್ಥಾನದ ಸುತ್ತಮುತ್ತ ನೋಡ್ಬೋದಾಗಿರತ್ತೆ. ಇನ್ನು ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಹಾಗೆ ಮಧ್ಯಾಹ್ನ 12:15 ತನಕ ತೆಗ್ದಿರತ್ತೆ. ಮತ್ತೆ ಸಾಯಂಕಾಲ 4 ಗಂಟೆಗೆ ಓಪನ್ ಆದ್ರೆ ರಾತ್ರಿ 8:00ವರೆಗೆ ಕ್ಲೋಸ್ ಮಾಡ್ತಾರೆ. ತಮಿಳುನಾಡಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳು ಮಧ್ಯಾಹ್ನ 12:30 ಸಾಯಂಕಾಲ 4 ಗಂಟೆ ತನಕ ಕ್ಲೋಸ್ ಆಗಿರುತ್ತೆ. ಇನ್ನು ಈ ಕುಂಭಕೋಣಂಗೆ ಬೆಸ್ಟ್ ಟೈಮ್ ಟು ವಿಸಿಟ್ ಅಂದ್ರೆ ಅದು ಸೆಪ್ಟೆಂಬರ್ ಇಂದ ಫೆಬ್ರವರಿ ತನಕ ತುಂಬಾನೇ ಚೆನ್ನಾಗಿರುತ್ತೆ ವಾತಾವರಣ. ಈಗ ಪ್ರಸ್ತುತ ನಾವು ಬೇಸಿಗೆಯಲ್ಲಿ ಬಂದಿರೋ ಕಾರಣ ತುಂಬಾನೇ ಬಿಸಿಲಿದೆ ಅಂತ ಹೇಳ್ಬೋದು. ಸೆಪ್ಟೆಂಬರ್ ನಂತರ ತುಂಬಾನೇ ಕೂಲ್ ಆಗಿರುತ್ತೆ ಈ ಜಾಗಕ್ಕೆ ಬಂದ್ರೆ. ಪ್ರಸ್ತುತ ಈ ದೇವಸ್ಥಾನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ದೇವಸ್ಥಾನ ನೋಡೋದಕ್ಕೆ ನಿಮ್ಗೆ 1-2 ಅವರ್ ಆದ್ರೂ ಬೇಕಾಗುತ್ತೆ, ಅಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ. ಈಗ ಕುಂಭಕೋಣಂನ ಹೃದಯ ಭಾಗದಲ್ಲಿರುವ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈ ದೇವಸ್ಥಾನದ ಪಕ್ಕ ಒಂದು ವಿಶೇಷವಾದ ಕಲ್ಯಾಣಿ ಇದೆ. ಇದನ್ನ ಮಹಾಮಹಂ ಕಲ್ಯಾಣಿ ಅಂತ ಕರೀತಾರೆ. ಈ ಕಲ್ಯಾಣಿಗೆ ಕುಂಭಕೋಣಂನಲ್ಲಿ ತುಂಬಾನೇ ಪ್ರಾಮುಖ್ಯತೆ ಇದೆ. ಬನ್ನಿ ಈಗ ಕಲ್ಯಾಣಿ ಹತ್ರ ಹೋಗೋಣಂತೆ. ಈಗ ನಾವು ಕುಂಭಕೋಣಂನ ಹೃದಯ ಭಾಗದಲ್ಲಿರುವ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಹಾಗೆ ಒಂದು ತೀರ್ಥಕ್ಕೆ ಬಂದಿದ್ದೀವಿ. ಇದನ್ನು ಮಹಾಮಹಿಮ ತೀರ್ಥ ಅಂತ ಕೂಡ ಕರೀತಾರೆ. ಇಲ್ಲಿ 12 ವರ್ಷಕ್ಕೊಮ್ಮೆ ಪುಷ್ಕರಗಳು ನೆರವೇರುತ್ತೆ. ಈ ಪುಷ್ಕರ ನೆರವೇರಿದಾಗ ಲಕ್ಷಾಂತರ ಜನ ಈ ಜಾಗಕ್ಕೆ ಬಂದುಬಿಟ್ಟು ಸ್ನಾನ ಮಾಡ್ತಾರೆ. ತುಂಬ ವಿಶೇಷವಾದ ಜಾಗ ಅಂತ ಹೇಳ್ಬೋದು, ತುಂಬಾ ಚಮತ್ಕಾರಿಯಾದ ಜಾಗ ಅಂತ ಹೇಳ್ತಾರೆ. ಇದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇನ್ನು ಈ ಕುಂಭಕೋಣದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಅಂತ ಹೇಳ್ಬೋದು. ಇನ್ನು ಈ ಕುಂಭಕೋಣಂ ಒಂದು ತಾಲೂಕು ಕೇಂದ್ರವಾಗಿರುತ್ತೆ. ಇಲ್ಲಿ ನಮಗೆ 188 ದೇವಸ್ಥಾನಗಳಿದೆ ಅಂತ ಹೇಳ್ತಾರೆ. ಇನ್ನು ಕುಂಭಕೋಣಂ ಸುತ್ತಮುತ್ತ ಸಾವಿರಾರು ದೇವಸ್ಥಾನಗಳಿದೆ ಅಂತ ಹೇಳ್ತಾರೆ. ನೀವೊಂದು ವಾರ ಇದ್ರೂ ದೇವಸ್ಥಾನಗಳ ಸಂಖ್ಯೆ ಮಾತ್ರ ಕಮ್ಮಿ ಆಗೋದಿಲ್ಲ, ಅಷ್ಟೊಂದು ದೇವಸ್ಥಾನ ಇದೆ ಅಂತ ಹೇಳ್ಬೋದು. ಸುತ್ತಮುತ್ತನೂ ಅಷ್ಟೇ ಸಾಕಷ್ಟು ದೇವಸ್ಥಾನಗಳಿದೆ. ಸ್ವಾಮಿಮಲೆ ಇದೆ, ಹಾಗೆ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ಸ್ಥಳ ಆದ ಭುವನಗಿರಿ ಇದೆ. ಅದ್ರ ಬಿಟ್ಟರೆ ತಿರುಕ್ಕಡಿಯಾರಿದೆ, 60 ವರ್ಷದ ಶಾಂತಿ ಮಾಡ್ಕೋತಾರಲ್ಲ ತಿರುಕ್ಕಡಿಯಾರಿದೆ. ಗರ್ಭರಕ್ಷಾಂಬಿಕಾ ದೇವಸ್ಥಾನ ಇದೆ. ಹೀಗೆ ಸಾಕಷ್ಟು ದೇವಸ್ಥಾನಗಳಿದೆ. ಅದು ಬಿಟ್ಟರೆ ನಮಗೆ ತಂಜಾವೂರಿದೆ. ತುಂಬಾ ದೇವಸ್ಥಾನಗಳಿದೆ ಅಂತ ಹೇಳ್ಬೋದು. ನೀವು ಒಮ್ಮೆ ಬಂದರೆ ಒಂದು 4-5 ದಿನ ಇಲ್ಲೇ ಇದ್ದರೆ ಸಾಕಷ್ಟು ದೇವಸ್ಥಾನಗಳನ್ನ ವಿಸಿಟ್ ಮಾಡ್ಬೋದು. ಈ ಜಾಗದಲ್ಲಿ ಸಪ್ತ ಕನ್ನಿಕೆಯರು ಅಥವಾ ಸಪ್ತ ನದಿಗಳು, ಅದರಲ್ಲಿ ಗಂಗಾ, ಯಮುನಾ, ನರ್ಮದಾ, ಸರಸ್ವತಿ, ಕಾವೇರಿ, ಗೋದಾವರಿ, ತುಂಗಭದ್ರಾ, ಕೃಷ್ಣೆ ಹಾಗೂ ಸರಯೂ ನದಿಗಳು. ಈ ಸಪ್ತ ನದಿಗಳಲ್ಲಿ ಯಾರು ಸ್ನಾನ ಮಾಡಿರ್ತಾರೋ ಅವರ ಪಾಪಗಳನ್ನ ಈ ನದಿಗಳು ತೆಗೆದುಕೊಳ್ತಾವಂತೆ. ಈ ಸಪ್ತ ನದಿಗಳ ಪಾಪ ಹೆಚ್ಚಾಗಿ ಅವರು ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವರು ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನವನ್ನು ಪಡೆದು ಈ ಪಾಪಗಳನ್ನು ಹೇಗೆ ಕಳೆದುಕೊಳ್ಳಬೇಕು ಅಂತ ಕೇಳಿದಾಗ ಸಾಕ್ಷಾತ್ ವಿಶ್ವನಾಥನೇ ಈ ಜಾಗಕ್ಕೆ ಬಂದು ನೀವು ಸ್ನಾನ ಮಾಡಿದ್ರೆ ನಿಮ್ಗೆ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾನಂತೆ. ಆ ಸಪ್ತ ನದಿಗಳಿಗೆ ಹೇಗೆ ಬರಬೇಕು ಅಂತ ಗೊತ್ತಾಗದಿಲ್ವಂತೆ. ಹಾಗಾಗಿ ಸಾಕ್ಷಾತ್ ವಿಶ್ವನಾಥನೇ ಈ ಸಪ್ತ ನದಿಗಳನ್ನ ಈ ಸ್ಥಾನಕ್ಕೆ ಕರ್ಕೊಂಡ್ ಬರ್ತಾನಂತೆ. ಅವರ ಪಾಪಗಳು ಪರಿಹಾರ ಆಗತ್ತಂತೆ. ಅದರ ದ್ಯೋತಕವಾಗಿ ಈ ಸಪ್ತ ನದಿಗಳು ವಿಶ್ವನಾಥನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ಈ ಜಾಗದಲ್ಲಿ ನೀನು ನೆಲೆಸಬೇಕು ಅಂತ. ಹಾಗಾಗಿ ಈ ಕಲ್ಯಾಣಿ ಪಕ್ಕ ನಾವು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನವನ್ನು ನೋಡಬಹುದು. ಈಗ ನಿಮ್ಗೆ ಗೋಪುರ ಕಾಣಿಸ್ತಿದ್ಯಲ್ಲ, ಇದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಗೋಪುರ. ತುಂಬಾನೇ ದೊಡ್ಡದಾದ ದೇವಸ್ಥಾನ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ನೀವು ಕುಂಭಕೋಣಂಗೆ ಬಂದಾಗ ಈ ಜಾಗಕ್ಕೆ ಬರೋದನ್ನ ಮರಿಬೇಡಿ. ಒಳಗಡೆ ನಮ್ಗೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಿಮ್ಗೆ ದೇವಸ್ಥಾನದ ಒಳಗಡೆ ಏನು ತೋರಿಸ್ಲಿಕ್ಕೆ ಆಗ್ತಿಲ್ಲ. ಮುಂದೆ ಕುಂಭಕೋಣಂನಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಆದ ನಂತರ ಮುಂದಿನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈ ದೇವಸ್ಥಾನವನ್ನ ಸಾರಂಗಪಾಣಿ ದೇವಸ್ಥಾನ ಅಂತ ಕರೀತಾರೆ. ತುಂಬಾ ದೊಡ್ಡದಾದ ದೇವಸ್ಥಾನ. ಬನ್ನಿ ಈಗ ಸಾರಂಗಪಾಣಿ ದೇವಸ್ಥಾನಕ್ಕೆ ಹೋಗೋಣಂತೆ.
ನಾವು ಕುಂಭಕೋಣಂಗೆ ಬಂದಾಗ ಬರೀ ಶಿವನ ದೇವಸ್ಥಾನವನ್ನೇ ನೋಡ್ತಾ ಇದ್ವಿ. ಈಗ ಮಹಾವಿಷ್ಣುವಿನ ದರ್ಶನ ಮಾಡೋ ಸಮಯ ಬಂದಿದೆ. ಇದು ಪೆರುಮಾಳ್ ದೇವಸ್ಥಾನ ಅಂತ ಹೇಳ್ತಾರೆ. ಇದನ್ನ ಸಾರಂಗಪಾಣಿ ದೇವಸ್ಥಾನ ಅಂತ ಹೇಳ್ತಾರೆ. ಹಿಂದೆ ನೋಡಿ ಬೃಹತ್ತಾದ ಗೋಪುರ. ನನಗೆ ಗೊತ್ತಿರೋ ಹಾಗೆ ಒಳಗಡೆ ಕ್ಯಾಮ್ರಾ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಾಗಾಗಿ ನಾನು ನಿಮಗೆ ಫುಟೇಜ್ ತೋರ್ಸೋಕ್ಕಾಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಹೊರಗಡೆಯಿಂದನೇ ಏನು ಬ್ಯೂಟಿಫುಲ್ ಸ್ಟ್ರಕ್ಚರ್ ನೋಡಿ. ಹಿಂದೆಗಡೆ ಆ ಗೋಪುರ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ದೊಡ್ಡದಾದ ಗೋಪುರ. ಕುಂಭಕೋಣಂಗೆ ಮುಕುಟಪ್ರಾಯ ಅಂತ ಹೇಳ್ಬೋದು, ಅಷ್ಟು ಸೂಪರ್ ಆಗಿದೆ ಈ ಗೋಪುರ. ಹಾಗಾಗಿ ನೀವು ಕುಂಭಕೋಣಂ ನವಗ್ರಹ ದೇವಸ್ಥಾನಗಳಿಗೆ ಬಂದಾಗ ಈ ಸಾರಂಗಪಾಣಿ ದೇವಸ್ಥಾನಕ್ಕೆ ಬರೋದನ್ನ ಮರಿಬೇಡಿ. ಸಾರಂಗಪಾಣಿ ಅಂದರೆ ಕೈನಲ್ಲಿ ಸಾರಂಗವನ್ನು ಹಿಡಿದಿರೋವನು ಅಂತ. ಸಾರಂಗ ಅಂದ್ರೆ ಬಿಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಬಿಲ್ಲನ್ನು ಯಾರು ಕೈಯಲ್ಲಿ ಹಿಡಿದಿರ್ತಾರೋ ಅವನ್ನ ಸಾರಂಗಪಾಣಿ ಅಂತ ಕರೀತಾರೆ. ತುಂಬಾ ವಿಶೇಷವಾದ ಕ್ಷೇತ್ರ. ಹಾಗಾಗಿ ನೀವು ಈ ದೇವಸ್ಥಾನಕ್ಕಂತೂ ಬರೋದನ್ನ ಮರಿಲೇಬೇಡಿ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಶ್ರೀ ವೈಷ್ಣವ ಪರಂಪರೆಗೆ ಸೇರಿದ 108 ದಿವ್ಯ ದೇಶಗಳಲ್ಲಿ ಒಂದು ಪ್ರಮುಖವಾದ ದೇವಸ್ಥಾನ ಅಂತ ಹೇಳ್ತಾರೆ. ಇನ್ನು ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಹಾಗೆ ಮಧ್ಯಾಹ್ನ 12ವರೆಗೆ ಕ್ಲೋಸ್ ಆಗುತ್ತೆ, ಹಾಗೆ ಸಾಯಂಕಾಲ 5 ಗಂಟೆಗೆ ಓಪನ್ ಆಗಿ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗಿರುತ್ತೆ. ಈ ಸಮಯದಲ್ಲಿ ಬಂದು ನೀವು ದೇವರ ದರ್ಶನ ಮಾಡ್ಕೊಳ್ಬಹುದಾಗತ್ತೆ. ಇಲ್ಲಿ ಉತ್ಸವ ಮೂರ್ತಿ ಕೈಯಲ್ಲಿ ಧನಸ್ಸನ್ನು ಹಿಡಿದಿರುವ ಕಾರಣ ಇಲ್ಲಿ ದೇವರನ್ನ ಸಾರಂಗಪಾಣಿ ಅಂತ ಕರೆಯೋದು. ಇನ್ನ ಮೂಲ ಮೂರ್ತಿ ಶೇಷಶಯನದ ಮೇಲೆ ಮಲಗಿರುವ ರೀತಿನಲ್ಲಿರುತ್ತೆ. ತುಂಬಾನೇ ದೊಡ್ಡದಾದ ಮೂರ್ತಿ ಅಂತ ಹೇಳ್ಬೋದು. ನೀವು ತಿರುವನಂತಪುರಂನಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನ ನೋಡಿದ್ರೆ ಹೆಚ್ಚು ಕಮ್ಮಿ ಅಷ್ಟು ದೊಡ್ಡದಾದ ಮೂರ್ತಿ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಇರುವ ಗರ್ಭಗುಡಿ ಕೂಡ ತುಂಬಾನೇ ವಿಶೇಷತೆಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಇಲ್ಲಿರುವ ಗರ್ಭಗುಡಿ ರಥದ ಆಕೃತಿನಲ್ಲಿದೆ. ರಥಕ್ಕೆ ಚಕ್ರಗಳು ಕೂಡ ಇದೆ, ಹಾಗೆ ಆನೆ ಮತ್ತೆ ಕುದುರೆ ಆ ರಥವನ್ನು ಎಳೆಯುತ್ತಿರುವ ರೀತಿನಲ್ಲಿದೆ. ಹಾಗಾಗಿ ತುಂಬಾನೇ ವಿಶೇಷವಾಗಿದೆ ಅಂತ ಹೇಳ್ಬೋದು. ಒಳಗಡೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ, ಸ್ವಲ್ಪ ಒಂದು ಬಿಟ್ ತೆಗ್ದಿದ್ದೀನಿ ಅಷ್ಟೇ ನಿಮಗೆ ತೋರಿಸ್ಲಿಕ್ಕೆ ಅಂತ. ತುಂಬಾನೇ ದೊಡ್ಡದಾದ ದೇವಸ್ಥಾನ ಅಂತ ಹೇಳ್ಬೋದು. ಹಾಗಾಗಿ ನೀವು ಕುಂಭಕೋಣಂಗೆ ಬಂದಾಗ ಈ ದೇವಸ್ಥಾನಕ್ಕೆ ಬರೋದನ್ನ ಮಾತ್ರ ಮರಿಬೇಡಿ. ಅಷ್ಟು ದೊಡ್ಡದಾದ ದೇವಸ್ಥಾನ, ವಿಶಾಲವಾದ ಪ್ರಾಂಗಣ, ಎಷ್ಟು ಕಂಬಗಳಿದೆ ಗೊತ್ತಾ. ಒಂದೊಂದು ಕಂಬಗಳ ಕೆತ್ತನೆ ಕೂಡ ತುಂಬಾನೇ ವಿಶೇಷವಾಗಿದೆ ಅಂತ ಹೇಳ್ಬೋದು. ಈಗ ನಾವು ಕಡೆಯದಾಗಿ ಈ ರಾಮಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ರಾಮಸ್ವಾಮಿ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ ಜೊತೆಗೆ ಭರತ, ಶತ್ರುಘ್ನ, ಶ್ರೀರಾಮ ಪಟ್ಟಾಭಿಷೇಕದ ವಿಗ್ರಹಗಳು ಹೇಗಿರುತ್ತೋ ಅಷ್ಟು ವಿಶೇಷವಾಗಿದೆ ಇಲ್ಲಿ ವಿಗ್ರಹಗಳು ಅಂತ ಹೇಳ್ಬೋದು. ತುಂಬಾ ದೊಡ್ಡ ದೊಡ್ಡ ಮೂರ್ತಿಗಳಿರುತ್ತೆ. ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ. ಸಾಧಾರಣವಾಗಿ ಶ್ರೀರಾಮನ ಮೂರ್ತಿ ಅಂದ್ರೆ ಬಿಲ್ಲನ್ನು ಹಿಡಿದುಕೊಂಡು ನಿಂತಿರುವ ಭಂಗಿನಲ್ಲಿ ನೋಡಿರ್ತೀವಿ. ಬಟ್ ಈ ದೇವಸ್ಥಾನದಲ್ಲಿ ಶ್ರೀರಾಮ ಆಗಿರ್ಬೋದು, ಸೀತಾಮಾತೆ ಆಗಿರ್ಬೋದು, ಕುಳಿತಿರುವ ಭಂಗಿನಲ್ಲಿದೆ. ಅದು ವಿಶೇಷತೆ ಅಂತ ಹೇಳ್ಬೋದು. ದೇವಸ್ಥಾನದ ಒಳಗಡೆ ಪ್ರಾಕಾರ ಇದೆ. ಈ ಪ್ರಾಕಾರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನಮಗೆ ವಿಮಾನ ಗೋಪುರ ಕಾಣುತ್ತೆ, ಹಾಗೆ 2 ರಾಜಗೋಪುರಗಳು ಕೂಡ ಕಾಣುತ್ತೆ. ಹಾಗೆ ಸುತ್ತ ಕಾರಿಡಾರ್ನಲ್ಲಿ ನಮಗೆ ರಾಮಾಯಣದ ಪೇಂಟಿಂಗ್ಸ್ ಮಾಡಿದ್ದಾರೆ. ಈ ಪೇಂಟಿಂಗ್ಸ್ ಅಂತೂ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸುತ್ತ ಕಂಬಗಳಿದೆ. ಈ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಇಡೀ ರಾಮಾಯಣದ ಸ್ಟೋರಿನ ನೀವು ನೋಡ್ಬೋದಾಗಿರುತ್ತೆ. ಇದಾಗಿತ್ತು ನಮಗೆ ಕುಂಭಕೋಣಂನಲ್ಲಿರುವ ದೇವಸ್ಥಾನದ ಬಗ್ಗೆ ಮಾಹಿತಿ. ಕುಂಭಕೋಣಂನಲ್ಲಿ ಇನ್ನೂ ಒಂದು ದೇವಸ್ಥಾನ ಇತ್ತು, ಅದು ಚಕ್ರಪಾಣಿ ದೇವಸ್ಥಾನ. ನಮಗೆ ಟೈಮ್ ಕನ್ಸ್ಟೆಂಟ್ ಇದ್ದ ಕಾರಣ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ನೀವು ಕುಂಭಕೋಣಂಗೆ ಬಂದಾಗ ಈ ದೇವಸ್ಥಾನವನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗತ್ತೆ. ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ನವಗ್ರಹ ದೇವಸ್ಥಾನಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.